ಬಿಜೆಪಿಯಲ್ಲಿ ಮತ್ತೆ ಭಿನ್ನಮತ ಸ್ಫೋಟವಾಗಿದೆ ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇದೆ. ಯತ್ನಾಳ್ ಬಳಿಕ ಮತ್ತೊಬ್ಬ ಬಿಜೆಪಿ ನಾಯಕ ಸಿಡಿದೆದ್ದಿದ್ದಾರೆ. ಈಗ ಸ್ವಪಕ್ಷೀಯರ ವಿರುದ್ಧ ಬಿಜೆಪಿ ನಾಯಕ ಕಿಡಿಕಾರಿದ್ದಾರೆ. ಹೊಂದಾಣಿಕೆ ರಾಜಕೀಯ ಬಗ್ಗೆ ಅರವಿಂದ್ ಲಿಂಬಾವಳಿ ಸಿಡಿಮಿಡಿಗೊಂಡಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇದೆ. ಶಾಸಕ ಅರವಿಂದ್ ಲಿಂಬಾವಳಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ ಬಳಿಕ ಅರವಿಂದ ಲಿಂಬಾವಳಿ ಅಸಮಾಧಾನವನ್ನು ವ್ಯಕ್ತಪಡಿಸಿರೋದು. ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ವಿರುದ್ಧ ಸ್ವಪಕ್ಷದ ವಿರುದ್ಧವೇ ಒಂದಷ್ಟು ಅಸಮಾಧಾನವನ್ನು ಆಗಾಗ ವೇದಿಕೆ ಮೇಲೆ ಪ್ರೆಸ್ ಮೀಟ್ಗಳಲ್ಲಿ ವ್ಯಕ್ತಪಡಿಸ್ತಾ ಇರ್ತಾರೆ. ಈಗ ಅವರ ಬಳಿಕ ಅರವಿಂದ್ ಲಿಂಬಾವಳಿ ಮಾಜಿ ಶಾಸಕರು, ಮಹದೇವಪುರ ಕ್ಷೇತ್ರ ಮಾಜಿ ಶಾಸಕರು ಈಗ ತಮ್ಮ ಸ್ವಪಕ್ಷದ ವಿರುದ್ಧವೇ ಅಸಮಾಧಾನವನ್ನು ಹೊರಹಾಕಿದ್ದಾರಂತೆ. ಕಾರಣ ಏನಿರ್ಬೋದು, ರೀಸನ್ ಏನಿರ್ಬೋದು? ಒಟ್ಟಲ್ಲಿ ಬಿಜೆಪಿಯಲ್ಲಿ ಮತ್ತೆ ಭಿನ್ನಮತ ಸ್ಫೋಟಗೊಂಡಿದೆ. ಕೇಂದ್ರದಲ್ಲಿ ದಳಪತಿಗಳಿಗೆ ರಾಜ ಮರ್ಯಾದೆ ಸಿಕ್ಕಿದೆ. ಮಾಜಿ ಪ್ರಧಾನಿ ಮತ್ತು ಹಾಲಿ ಪ್ರಧಾನಿ ಮಾತುಕತೆಯನ್ನು ನಡೆಸಿದ್ದಾರೆ. ದೇವೇಗೌಡರು ಅಂತಂದ್ರೆ ಪ್ರಧಾನಿಗೆ ಒಂದು ರೀತಿಯಲ್ಲಿ ಅಪಾರ ಗೌರವ. 20 ನಿಮಿಷಗಳ ಕಾಲ ಇಬ್ಬರ ಮಧ್ಯೆ ಏನೆಲ್ಲ ಚರ್ಚೆ ಆಯಿತು ಅನ್ನೋದೇ ಕುತೂಹಲ. ಈಗ ದೆಹಲಿಯಲ್ಲಿ ಒಂದು ಭೇಟಿ 101 ಕುತೂಹಲ. 20 ನಿಮಿಷಗಳ ಕಾಲ ಮಾಜಿ ಪ್ರಧಾನಿ ಮತ್ತು ಹಾಲಿ ಪ್ರಧಾನಿ ಡಿಸ್ಕಸ್ ಮಾಡಿರೋದು. ಕೇಂದ್ರದಲ್ಲಿ ದಳಪತಿಗಳಿಗೆ ರಾಜ ಮರ್ಯಾದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಪ್ರಧಾನಿ ಮೋದಿ ಭೇಟಿಯಾದಂಥ ದೇವೇಗೌಡರು 20 ನಿಮಿಷಗಳ ಕಾಲ ಮಾತನಾಡಿದ್ದಾರಂತೆ. ದೇವೇಗೌಡರನ್ನ ರಾಜಕೀಯ ಗುರು, ರಾಜಕೀಯ ಪಿತಾಮಹ ಅಂತ ಹೇಳಿ ಕರೀತಾರೆ. ಸೊ ಹೀಗಿದ್ದಾಗ ಪ್ರಧಾನಿಗೆ ಸಾಕಷ್ಟು ಗೌರವ ಇದೆ ದೇವೇಗೌಡರ ಮೇಲೆ. ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿರ್ಬೋದು, ಪ್ರಸಕ್ತ ರಾಜಕೀಯ ಬೆಳವಣಿಗೆ ಬಗ್ಗೆಯೂ ಚರ್ಚೆ ಮಾಡಿರ್ಬೋದು, ಒಂದಷ್ಟು ಪಾಲಿಸಿಗಳ ಬಗ್ಗೆಯೂ ಚರ್ಚೆ ಮಾಡಿರ್ಬೋದು, ಪ್ರಮುಖ ಅಭಿವೃದ್ಧಿ ವಿಚಾರಗಳ ಕುರಿತಂತೆಯೂ ಮಾತುಕತೆ ನಡೆಸಿರ್ಬೋದು. ಹಲವು ವಿಚಾರಗಳ ಬಗ್ಗೆ ಮಹತ್ವದ ಸಮಾಲೋಚನೆ ನಡೆಸಿದ್ದಾರೆ ಅಂತ ಡೀಟೇಲ್ಸ್ ಸಿಗ್ತಾ ಇದೆ. ರಾಜ್ಯದಲ್ಲಿ ನಿಲ್ಲದ ಸಚಿವರು ವರ್ಸಸ್ ಶಾಸಕ ಸಮರ. ಸಚಿವರ ಮೇಲಿನ ಕೋಪಕ್ಕೆ ಅಧಿಕಾರಿ ವಿರುದ್ಧ ಪತ್ರವನ್ನು ಬರೆದಿರೋದು. ರಾಜೇಂದ್ರ ಕಟಾರಿಯಾ ವಿರುದ್ಧ ಸಿಎಂಗೆ ದೂರು ಕೊಟ್ಟಿರೋದು. ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಕಟಾರಿಯಾ ಎಸ್ಎನ್ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ದೂರನ್ನು ಕೊಟ್ಟಿರೋದು. ಶಾಸಕ ಬರೆದ ಪತ್ರಕ್ಕೆ ಇನ್ನಷ್ಟು ಶಾಸಕರಿಂದ ಅಂಕಿತವನ್ನು ಹಾಡಲಾಗಿದೆ. ನೋಡಿ, ಸಚಿವರ ಮೇಲಿನ ಕೋಪಕ್ಕೆ ಅಧಿಕಾರಿಯನ್ನು ಎತ್ತಂಗಡಿ ಮಾಡಿ ಅಂಥೇಳಿ ದೂರು ಕೊಟ್ಟಿರೋದು. ಅಧಿಕಾರಿ ಮೇಲಿನ ದೂರಿಗೆ ಸುಮಾರು 55ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ಸಹಿ ಹಾಕಿರೋದು. ಸಚಿವರು ವರ್ಸಸ್ ಶಾಸಕರ ಸಮರ ಇದು. ಸಚಿವರ ಮೇಲಿನ ಕೋಪಕ್ಕೆ ಅಧಿಕಾರಿ ವಿರುದ್ಧವೇ ಪತ್ರ ಬರೆದಿರೋದು. ದೂರಿನ ಪ್ರತಿಗೆ ಸಹಿ ಮಾಡಿದ್ದಾರೆ ಕಾಂಗ್ರೆಸ್ ಶಾಸಕರು. ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕಟಾರಿಯಾ ವಿರುದ್ಧ ದೂರನ್ನು ದಾಖಲಿಸಿರೋದು. ರಾಜೇಂದ್ರ ಕಟಾರಿಯಾ ವಿರುದ್ಧ ಸಿಎಂಗೆ ಕೈ ಶಾಸಕರು ದೂರು ನೀಡಿದ್ದಾರೆ. ಮುಖ್ಯಮಂತ್ರಿ, ನೀನು ಮುಖ್ಯಮಂತ್ರಿ. ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಟವಲ್ ಹಾಕಿದವರು ಒಬ್ಬರು ಇಬ್ಬರಲ್ಲ. ಅದಕ್ಕೆ ಸಿಎಂ ಉತ್ತರನ ಬೆಸ್ಟ್ ಎಕ್ಸಾಂಪಲ್ ಈ ಸ್ಟೋರಿ ನೋಡಿ. ಏನ್ ಬಹಳ ಜನ ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋರೆಲ್ಲ ಟವಲ್ ಹಾಕ್ತಾರೆ. ಅವನು ಹಂಚಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಏನ್ ಬಹಳ ಜನ ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋರೆಲ್ಲ ಟವಲ್ ಹಾಕ್ತಾರೆ. ಆಗಟಕಟ ಇದೇನಾಗೋಯ್ತು? ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ವೇಳೆ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟ ಫಸ್ಟ್ ಲುಕ್ ಹಂಗೇ ಇತ್ತು. ಏನ್ ಬಹಳ ಜನ ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋರೆಲ್ಲ ಟವಲ್ ಹಾಕ್ತಾರೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಹೌದು, ಮತ್ತೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಾಳಗ ಇವತ್ತು ನೆನೆದೇನಲ್ವೇ? ಕನಿಷ್ಠ 3 ತಿಂಗಳಿಗೊಮ್ಮೆ ಆದ್ರೂ ಇಂಥ ಕೂಗು, ಗಲಾಟೆ, ಬಹಿರಂಗ ಹೇಳಿಕೆಗಳು ಸುದ್ದಿ ಆಗ್ತಾನೆ ಇರುತ್ತವೆ, ಸದ್ದು ಮಾಡ್ತಾನೆ ಇರುತ್ತೆ. ಏನ್ ಬಹಳ ಜನ ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋರೆಲ್ಲ ಟವಲ್ ಹಾಕ್ತಾರೆ. ಅಸಲಿಗೆ ಸಿಎಂ ಸುದ್ದಿಗೋಷ್ಠಿಯಲ್ಲಿ ಆಗಿದ್ದು ಇಷ್ಟೇ. ಮೊದಲು ಪ್ರೆಸ್ ಮೀಟ್ ಶುರು ಮಾಡಿದ ಸಿಎಂ ಪಕ್ಕದಲ್ಲಿ ಸಚಿವ ಭೈರತಿ ಸುರೇಶ್ ಕುಳಿತಿದ್ರು. ಸ್ವಲ್ಪ ಹೊತ್ತಿನ ನಂತರ ಅದೇ ಸೀಟ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬಂದು ಕುಳಿತರು. ಆದ್ರೆ ಸಿದ್ದರಾಮಯ್ಯ ಮಾತ್ರ ಅದನ್ನ ಗಮನಿಸಲಿಲ್ಲ ನೋಡಿ. ಏನ್ ಬಹಳ ಜನ ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋರೆಲ್ಲ ಟವಲ್ ಹಾಕ್ತಾರೆ. ಏನ್ ಬಹಳ ಜನ ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋರೆಲ್ಲ ಟವಲ್ ಹಾಕ್ತಾರೆ. ಈ ಮಧ್ಯೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾಳಗದ ಬಗ್ಗೆ ಪ್ರಶ್ನೆ ಮಾಡಲಾಯಿತು.
ಮೊದಲೇ ಒಂದು ಫ್ಲೋದಲ್ಲಿದ್ದ ಸಿದ್ದರಾಮಯ್ಯ ಸಿಎಂ ಆಗೋ ಆಸೆ ತುಂಬಾ ಜನಕ್ಕಿದೆ ಬಿಡ್ರಿ ಅಂದ್ರು. ನಂತರ ಪಕ್ಕದಲ್ಲಿದ್ದ DCM ಅನ್ನ ನೋಡಿ ಹಂಗೆ ಯೂಟರ್ನ್ ಹೊಡೆದ್ರು. ಈಗ ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋರು ನಮ್ಮ ಪಾರ್ಟಿನಲ್ಲಿ ಬಹಳ ಜನ ರಿಸರ್ವ್ಡ್ ಪರ್ಸನ್ಸ್ ಇದ್ದಾರೆ. ಒಟ್ಟಲ್ಲಿ ಕಾಂಗ್ರೆಸ್ನಲ್ಲಿನ ರಾಜಕೀಯ ರಗಳೆ ತಪ್ಪೋ ಲಕ್ಷಣಗಳಂತೂ ಕಾಣ್ತಿಲ್ಲ. ಸಿದ್ದರಾಮಯ್ಯ ಕೊಟ್ಟ ಸ್ಟೇಟ್ಮೆಂಟ್ಗೆ DCM ಸಾಹೇಬ್ರು ಇನ್ಯಾವಾಗ ಕೌಂಟರ್ ಕೊಡ್ತಾರೋ ಕಾದ್ ನೋಡ್ಬೇಕಷ್ಟೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೀನು ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಟವಲ್ ಹಾಕಿದವರು ಒಬ್ಬರು ಇಬ್ಬರಲ್ಲ. ಅದಕ್ಕೆ CM ಉತ್ತರನ ಬೆಸ್ಟ್ ಎಕ್ಸಾಂಪಲ್ ಈ ಸ್ಟೋರಿ ನೋಡಿ. ಏನ್ ಬಹಳ ಜನ ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋರೆಲ್ಲ ಟವಲ್ ಹಾಕ್ತಾರೆ. ಅವನು ಹಂಚಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಏನ್ ಬಹಳ ಜನ ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋರೆಲ್ಲ ಟವಲ್ ಹಾಕ್ತಾರೆ. ಆಗಟಗಟ ಇದೇನಾಗೋಯ್ತು? ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ವೇಳೆ CM ಸಿದ್ದರಾಮಯ್ಯನವರು ಕೊಟ್ಟ ಫಸ್ಟ್ ಲುಕ್ ಹಂಗೇ ಇತ್ತು. ಏನ್ ಬಹಳ ಜನ ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋರೆಲ್ಲ ಟವಲ್ ಹಾಕ್ತಾರೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರ್ ನಾಷ್ಟ ಮಾಡ್ಬೇಕು. ಹೌದು, ಮತ್ತೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಾಳಗ ಇವತ್ತು ನೆನೆದೇನಲ್ವೇ? ಕನಿಷ್ಠ 3 ತಿಂಗಳಿಗೊಮ್ಮೆ ಆದ್ರೂ ಇಂಥ ಕೂಗು, ಗಲಾಟೆ, ಬಹಿರಂಗ ಹೇಳಿಕೆಗಳು ಸುದ್ದಿ ಆಗ್ತಾನೆ ಇರುತ್ತವೆ, ಸದ್ದು ಮಾಡ್ತಾನೆ ಇರುತ್ತೆ. ಏನ್ ಬಹಳ ಜನ ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋರೆಲ್ಲ ಟವಲ್ ಹಾಕ್ತಾರೆ. ಅಸಲಿಗೆ CM ಸುದ್ದಿಗೋಷ್ಠಿಯಲ್ಲಿ ಆಗಿದ್ದು ಇಷ್ಟೇ. ಮೊದಲು ಪ್ರೆಸ್ ಮೀಟ್ ಶುರು ಮಾಡಿದ CM ಪಕ್ಕದಲ್ಲಿ ಸಚಿವ ಭೈರತಿ ಸುರೇಶ್ ಕುಳಿತಿದ್ರು. ಸ್ವಲ್ಪ ಹೊತ್ತಿನ ನಂತರ ಅದೇ ಸೀಟ್ನಲ್ಲಿ DCM DK ಶಿವಕುಮಾರ್ ಬಂದು ಕುಳಿತು. ಆದ್ರೆ ಸಿದ್ದರಾಮಯ್ಯ ಮಾತ್ರ ಅದನ್ನ ಗಮನಿಸಲಿಲ್ಲ ನೋಡಿ. ಏನ್ ಬಹಳ ಜನ ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋರೆಲ್ಲ ಟವಲ್ ಹಾಕ್ತಾರೆ. ಏನ್ ಬಹಳ ಜನ ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋರೆಲ್ಲ ಟವಲ್ ಹಾಕ್ತಾರೆ. ಈ ಮಧ್ಯೆ ಕಾಂಗ್ರೆಸ್ನಲ್ಲಿ CM ಕುರ್ಚಿ ಕಾಳಗದ ಬಗ್ಗೆ ಪ್ರಶ್ನೆ ಮಾಡಲಾಯಿತು. ಮೊದಲೇ ಒಂದು ಫ್ಲೋದಲ್ಲಿದ್ದ ಸಿದ್ದರಾಮಯ್ಯ CM ಆಗೋ ಆಸೆ ತುಂಬಾ ಜನಕ್ಕಿದೆ ಬಿಡ್ರಿ ಅಂದ್ರು. ನಂತರ ಪಕ್ಕದಲ್ಲಿದ್ದ DCM ಅನ್ನ ನೋಡಿ ಹಂಗೆ ಯೂಟರ್ನ್ ಹೊಡೆದ್ರು. ಈಗ ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋರು ನಮ್ಮ ಪಾರ್ಟಿನಲ್ಲಿ ಬಹಳ ಜನ ರಿಸರ್ವ್ಡ್ ಪರ್ಸನ್ಸ್ ಇದ್ದಾರೆ. ಒಟ್ಟಲ್ಲಿ ಕಾಂಗ್ರೆಸ್ನಲ್ಲಿನ ರಾಜಕೀಯ ರಗಳೆ ತಪ್ಪೋ ಲಕ್ಷಣಗಳಂತೂ ಕಾಣ್ತಿಲ್ಲ. ಸಿದ್ದರಾಮಯ್ಯ ಕೊಟ್ಟ ಸ್ಟೇಟ್ಮೆಂಟ್ಗೆ DCM ಸಾಹೇಬ್ರು ಇನ್ಯಾವಾಗ ಕೌಂಟರ್ ಕೊಡ್ತಾರೋ ಕಾದ್ ನೋಡ್ಬೇಕಷ್ಟೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಚಿವರ ಮೇಲಿನ ಕೋಪಕ್ಕೆ ಅಧಿಕಾರಿ ವಿರುದ್ಧ ಪತ್ರವನ್ನ ಬರೆದಿರೋದು. ರಾಜೇಂದ್ರ ಕಟಾರಿಯಾ ವಿರುದ್ಧ CMಗೆ ದೂರು ಕೊಟ್ಟಿರೋದು. ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಕಟಾರಿಯಾ SN ನಾರಾಯಣಸ್ವಾಮಿ ನೇತೃತ್ವದಲ್ಲಿ ದೂರನ್ನ ಕೊಟ್ಟಿರೋದು. ಶಾಸಕ ಬರೆದ ಪತ್ರಕ್ಕೆ ಇನ್ನಷ್ಟು ಶಾಸಕರಿಂದ ಅಂಕಿತವನ್ನು ಹಾಡಲಾಗಿದೆ ನೋಡಿ. ಸಚಿವರ ಮೇಲಿನ ಕೋಪಕ್ಕೆ ಅಧಿಕಾರಿಯನ್ನ ಎತ್ತಂಗಡಿ ಮಾಡಿ ಅಂಥೇಳಿ ದೂರು ಕೊಟ್ಟಿರೋದು. ಅಧಿಕಾರಿ ಮೇಲಿನ ದೂರಿಗೆ ಸುಮಾರು 55ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ಸಹಿ ಹಾಕಿರೋದು. ಸಚಿವರು ವರ್ಸಸ್ ಶಾಸಕರ ಸಮರ ಇದು. ಸಚಿವರ ಮೇಲಿನ ಕೋಪಕ್ಕೆ ಅಧಿಕಾರಿ ವಿರುದ್ಧವೇ ಪತ್ರ ಬರೆದಿರೋದು. ದೂರಿನ ಪ್ರತಿಗೆ ಸಹಿ ಮಾಡಿದ್ದಾರೆ ಕಾಂಗ್ರೆಸ್ ಶಾಸಕರು. ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕಟಾರಿಯಾ ವಿರುದ್ಧ ದೂರನ್ನು ದಾಖಲಿಸಿರೋದು. ರಾಜೇಂದ್ರ ಕಟಾರಿಯಾ ವಿರುದ್ಧ CMಗೆ ಕೈ ಶಾಸಕರು ದೂರು ನೀಡಿದ್ದಾರೆ.